ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರೆ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಯಾರಾದರೂ ಹೊಸಬ್ರಿದ್ದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ಅಂತ ನೋಡಿ ಫ್ರೆಂಡ್ಸ್. ಇವತ್ತು ನಾನು ಕಾಳು ಗೊಜ್ಜು ಮಾಡ್ಕೊತಾ ಇದ್ದೀನಿ ಕಂಡು. ತೊಗರಿ ಕಾಳು ಗೊಜ್ಜು ನನಗೊಬ್ಬಳಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಂಡ್ರಿ ಕಾಳು ಗೊಜ್ಜಂತೂ. ನಿಮಗಂತೂ ಯಾರಿಗೂ ಇಷ್ಟ ಇದೆಯೋ ಕಾಳು ಗೊಜ್ಜು ಕಾಮೆಂಟ್ ಮಾಡಿ. ತೊಗರಿ ಬೇಳೆಯಲ್ಲಿ ಮಾಡ್ಕೊಬೋದು, ತೊಗರಿ ಕಾಳಲ್ಲಿ ಮಾಡ್ಕೊತಾ ಇದ್ದೀನಿ. ಅಲಸಂದಿ ಕಾಳಲ್ಲೂ ಮಾಡ್ಕೊಬೋದು, ಮತ್ತು ಅವರೆಕಾಯಿ ಅದನ್ನಲ್ಲೂ ಮಾಡ್ಕೊಬೋದು. ಮೂರರಲ್ಲೂ ನಾವು ಗೊಜ್ಜಂತೂ ಮಾಡ್ಕೊಬೋದು. ನಾನು ನೆನೆ ತೊಗರಿಕಾಯಿ ತೊಗೊಬಂದಿದ್ದೆ. ಹಂಗೆ ಸಾರು ಮಾಡುವಾಗ ಸ್ವಲ್ಪ ಬಿಡಿಸ್ಕೊಂಡು ಗೊಜ್ಜು ಮಾಡ್ಕೊಳ್ಳೋಣ ಅಂತ ಗೊಜ್ಜು ಮಾಡ್ಕೊತಾ ಇದ್ದೀನಿ ಕಂಡು. ಫಸ್ಟು 1-2 ಲೋಟ ನೀರು ಹಾಕಿ ಕುದಿಸಿದ ಮೇಲೆ ಕಾಳು ಅನ್ನೋದು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನನಗೊಬ್ಬಳಿಗೆ ಮಾತ್ರ ಮಾಡ್ಕೊತಾ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಕಾಳುಗಳು, ಟೊಮೊಟೊ ಮತ್ತು ಬದನೆಕಾಯಿ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಬದನೆಕಾಯಿ ಅನ್ನೋದು ಇರಲಿಲ್ಲ. ನಾನು ಬರೀ ಟೊಮೊಟೊ ಹಾಕ್ಕೊಂಡು ಕಾಳು ಗೊಜ್ಜು ಮಾಡ್ಕೊತಾ ಇದ್ದೀನಿ. ಕಾಳು ಹಾಕ್ಕೊಂಡು ಮತ್ತು ಟೊಮೊಟೊ, ಒಂದು ಒಣಗಿರೋ ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾಗಿರೋರು ಹಸಿಮೆಣ್ಸಿನ್ಕಾಯಿ ಒಂದು ಜಾಸ್ತಿ ಹಾಕ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣ್ಸಿನ್ಕಾಯಿ ಇದ್ದರೆ ಒಣಗಿದ ಮೆಣ್ಸಿನ್ಕಾಯಿ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ನಿಮ್ಮ ಚಾಯ್ಸ್ ಅದು. ನಾನು 2 ಹಾಕ್ಕೊಂಡಿದ್ದೆ ನನಗೊಬ್ಬಳಿಗೆ ಅಲ್ವಾ, ಅದಕ್ಕೆ ನನಗೆ 2 ಒಣಮೆಣ್ಸಿನ್ಕಾಯಿ, 2 ಟೊಮೊಟೊ ಹಾಕ್ಕೊಂಡಿದ್ದೆ ಕಂಡು. ಬದನೆಕಾಯಿ ಹಾಕ್ಕೊಂಡ್ರು ಇನ್ನೂ ಗ್ರೇವಿ ಇದು ಗೊಜ್ಜು ಸ್ವಲ್ಪ ಇನ್ನೂ ತಿಕ್ಕಾಗಿ ಗಟ್ಟಿಯಾಗಿ ಬರುತ್ತೆ. ನಾನು ಇರೋದ್ರಲ್ಲಿ ಮಾಡ್ಕೊತಾ ಇದ್ದೀನಿ ನನಗೊಬ್ಬಳಿಗೆ. ಅದೇ ರೆಸಿಪಿನ ನಿಮ್ಮ ಮುಂದೆ ತಂದೆ ಕಂಡ್ರಿ. ಕಾಳುಗಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಕಾದರೆ ಕುಕ್ಕರ್ಗೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಕುಕ್ಕರ್ಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೇಗನೆ ಬೆಂದೋಗುತ್ತೆ. ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ ಕಂಡ್ರಿ. ಕಾಳುಗಳನ್ನೆಲ್ಲ ಒಂದು ಬಟ್ಲಿಗೆ ತಗೊಂಡು ಅದರಲ್ಲಿ ಕಾಳು, 2 ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಇಸ್ಕೊತಾ ಇದ್ದೀನಿ. ಮೇಲೆ ಹೊಟ್ಟೆಲ್ಲ ಇರುತ್ತಲ್ಲ ಟೊಮೊಟೊದು, ಒಣಮೆಣಸಿನ್ಕಾಯಿ ಇದೆಲ್ಲ, ಅದು ಬೇಕಾದರೆ ನಾವು ತೆಗೆದು ಬಿಡ್ಬೋದು. ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ತೆಗೆದುಬಿಟ್ಕೋಬೋದು, ಬಿಸಾಕ್ಬಿಡ್ಬೋದು ಕಂಡ್ರಿ. ಹೊಟ್ಟೆಲ್ಲ ನಾನು ತೆಗೆದುಬಿಡ್ತಾಯಿದ್ದೀನಿ. ಬೇಕಾದರೆ ಹಂಗೆ ಇಸ್ಕೋಬೋದು. ಈ ಯಾರ್ಯಾರು ಗೊಜ್ಜು ಅನ್ನೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಂಡ್ರಿ. ಈ ಗೊಜ್ಜುಗಳು ಏನಿದ್ರು ತಂಗಳು ಅಂದರೆ ತಣ್ಣಕ್ಕಿರೋ ಅನ್ನಕ್ಕೆ, ತಣ್ಣಕ್ಕಿರೋ ಮುದ್ದೆಗೆ ಈ ಗೊಜ್ಜುಗಳಂತೂ ಬೊಂಬಾಟ್ ಸೂಪರ್ ಕಾಂಬಿನೇಷನ್ ಕಂಡ್ರಿ. ಏನಂತೀರಾ? ನಮ್ಮ ಮನೇಲಿ ಗೊಜ್ಜು ಪಜ್ಜು ಎಲ್ಲ ತಿನ್ನಲ್ಲ ಅವರು. ಅದೇನು ಕತೆನೋ ನಮ್ಮ ತವ್ರ ಮನೆ ಅಲ್ಲಿ ತಿಂತಾಯಿದ್ದೆ. ಗಂಡನ ಮನೇಲಿ ಏನೋ ಇವ್ರು ತಿನ್ನೋದೇ ಇಲ್ಲ. ನನಗೊಬ್ಬಳಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ ಅಷ್ಟೇ ಕಂಡ್ರಿ. ಅನ್ನ ಬೆಳಗ್ಗೆದ ಅನ್ನ ಇತ್ತು, ತಣ್ಣಕ್ಕಿತ್ತು, ಅದಕ್ಕೆ ಗೊಜ್ಜಿಸ್ಕೊಂಡು ತಿಂದರೆ ಹಿಂಗಿರುತ್ತೆ ಗೊತ್ತಾ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಂಡ್ರಿ. ಇನ್ನು ಇದಕ್ಕೆ ನಾನು ಜಜ್ಜಿರೋ ಬೆಳ್ಳುಳ್ಳಿ 4 ಜಜ್ಕೊಂಡಿದ್ದೆ ಬೆಳ್ಳುಳ್ಳಿ, ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಅದೇ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರಲ್ಲಿ ನೆನೆಸಿಕೊಂಡಿದ್ದೆ ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ 4 ಜಜ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಪಾತ್ರೆಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೆ ಕಂಡ್ರಿ ಬೇಯೋವಾಗ ಕಾಳುಗಳು. ಬೇಕಾದರೆ ಇನ್ನೂ ರುಚಿಗೆ ಬೇಕಾದರೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಚೆನ್ನಾಗಿರೋ ಅಡ್ಡಟ್ಟಿ ಕಟ್ ಮಾಡಿಕೊಂಡು 2 ಈರುಳ್ಳಿ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಈರುಳ್ಳಿ ಹಿಂಗಿರುತ್ತೆ ಗೊತ್ತಾ ಗೊಜ್ಜು ಟೇಸ್ಟು. ಗೊಜ್ಜು ತಿಂದೋರ್ಗೆ ಗೊತ್ತು ಕಂಡ್ರಿ ಅದು ಹೆಂಗಿರುತ್ತೆ ಅಂತ. ಅದಕ್ಕೆ ಅದೇ ರೆಸಿಪಿನ ನಿಮ್ಮ ಮುಂದೆ ತಗೊಬಂದೆ. ಕಾಳು ಬೇಯಿಸಿದ್ನಲ್ಲ ಅದೇ ನೀರೇ ಹಾಕ್ಕೊತಾ ಇದ್ದೀನಿ ಕಂಡ್ರಿ. ಗಟ್ಟಿಯಾಗಿ ಇರಲಿ ಗೊಜ್ಜು ಅಂತೇಳ್ಬಿಟ್ಟು. ನನಗೊಬ್ಳಿಗೆ ಎಷ್ಟು ಬೇಕಲ್ವಾ ಅಷ್ಟು ನೋಡ್ಕೊಂಡು ಕಿವುಚ್ಕೊತಾ ಇದ್ದೀನಿ ಚೆನ್ನಾಗಿ ಕೇಳಿ. ಒಬ್ಬೊಬ್ರು ಕೈ ಉರಿ ಅಂತೇಳಿದ್ರೆ ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಮಿಕ್ಸಿಗೆ ಹಂಗೆ ಹಾಕ್ಕೊಬಿಡ್ಬೋದು ಕೈ ಉರಿ ಅನ್ನೋರು. ಇಲ್ಲಾಂದರೆ ಕೈಯಲ್ಲಿ ಇಸ್ಕಿದ್ರೇ ಕಂಡ್ರಿ ಮಜಾ ಅದೇನಿದ್ರು ಗೊಜ್ಜು. ಮಿಕ್ಸಿ ಪಕ್ಸಿ ಅದೆಲ್ಲ ಸೈಡ್ಗೆ ಇಕ್ಬಿಡ್ರಿ. ಕೈಯಲ್ಲಿ ಇಸ್ಕೊಂಡು ತಿಂದ್ರೇ ಆ ಟೇಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಬಿಡ್ತಾ ಇದ್ದೀನಿ ಕಂಡ್ರಿ. ಆಲ್ಮೋಸ್ಟ್ ಇನ್ನೇನು ಗೊಜ್ಜಿಗೆ ಏನು ಹಾಕೋಂಗಿಲ್ಲ. ಸಿಂಪಲ್ ಆರ್ ವೆರಿ ಟೇಸ್ಟಿ ಗೊಜ್ಜು ಅಂತೂ ಹೇಳ್ಬೋದು. ಅನ್ನಕ್ಕೆ ಮುದ್ದೆಗೆಲ್ಲ ಸೂಪರ್ ಕಾಂಬಿನೇಷನ್. ಅನ್ನ ತನ್ನಕ್ಕೆ ಆಗೋಗಿರೋ ಅನ್ನಕ್ಕಂತೂ ಇನ್ನೂ ಬೊಂಬಾಟಾಗಿರುತ್ತೆ ಹೇಳ್ಬೇಕಂದ್ರೆ. ಈ ಗೊಜ್ಜು ಇನ್ನೂ ಅಷ್ಟು ಅನ್ನ ತಿನ್ಬೋದು. ಇಷ್ಟು ಸ್ವಲ್ಪ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬೋದು, ಹಂಗಿರುತ್ತೆ ಗೊಜ್ಜಂತೂ. ಆಲ್ಮೋಸ್ಟ್ ಗೊಜ್ಜೆಲ್ಲ ರೆಡಿ ನೋಡ್ರಿ ಕಂಡ್ರಿ ಹೆಂಗಿದೆ ಗೊಜ್ಜು. ಇನ್ನೂ ಬದನೆಕಾಯಿ ಬಿದ್ದಿದ್ರೆ ಇನ್ನೂ ಸೂಪರ್ ಟೇಸ್ಟ್ ಇನ್ನೂ ಜಾಸ್ತಿ ಆಗೋಗ್ಬಿಡೋದು ಗೊಜ್ಜು ಟೇಸ್ಟು. ಈ ಮಟ್ಟಿಗಿದೆ ಗೊಜ್ಜು ಅಂತೂ ಸೂಪರ್. ನನಗಂತೂ ಬಾಯಲ್ಲಂತೂ ನೀರು ಬರುತ್ತೆ ಕಂಡ್ರಿ ಹೇಳಬೇಕಂದ್ರೆ. ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಸೂಪರ್ ಆಗಿತ್ತು ಕಂಡ್ರಿ. ಇನ್ನು ಅನ್ನ ಸ್ವಲ್ಪ ಬೆಳಗ್ಗೆದಿತ್ತು, ತಣ್ಣಕ್ಕಾಗಿರೋ ಅನ್ನಕ್ಕೆ ಹಾಕ್ಕೊಂಡು ತಟ್ಟೆ ತುಂಬ ಸುರ್ಕೊಂಡು ಗೊಜ್ಜು ತಿಂತಾಯಿದ್ರೆ ಹಿಂಗಿರುತ್ತೆ ಗೊತ್ತಾ ಕಂಡ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವ್ಲಾಗ್ ಅಂತೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಂಡ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ಸ್ ಅದ ನಮ್ಮೆಲ್ಲ ಇದ್ರೇ ನನಗೆ ಗೊತ್ತಿರೋ ರೆಸಿಪೀಸ್ ಎಲ್ಲ ನಿಮ್ಮ ಮುಂದೆ ತಗೊಬರ್ತೀನಿ ಕಂಡ್ರಿ. ಬಾಯ್.